ಎಸ್, ಹೀಗೆ ರೈತ ತನ್ನ ಮಕ್ಕಳಂತೆ ಸಾಕಿಕೊಂಡಿದ್ದ ರೋಜಾ ಗಿಡಗಳು ಬೆಂಕಿಗೆ ಆಹುತಿಯಾಗುತ್ತಿರುವುದನ್ನ ಕಂಡು ನೋವು ತಿನ್ನುತ್ತಿರುವ ರೈತನ ಹೆಸರು ಶ್ರೀನಿವಾಸ್ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ನಲ್ಲಗುಟ್ಟಪಾಳ್ಯ ಗ್ರಾಮದ ನಿವಾಸಿ ರೈತ ಶ್ರೀನಿವಾಸ್ಗೆ 1 ಎಕರೆ ಜಮೀನಿದ್ದು 10 ವರ್ಷಗಳ ಹಿಂದೆಯಷ್ಟೇ ಬೋರ್ವೆಲ್ ಕೊರೆಸಿ ರೋಜಾ ಹೂವು ಬೆಳೆಯಿಟ್ಟಿದ್ದ. ಹೂತೋಟವನ್ನ ತನ್ನ ಮಕ್ಕಳಂತೆ ನೋಡಿಕೊಂಡಿದ್ದ ರೈತ ಶ್ರೀನಿವಾಸ್ಗೆ ಹೂ ಬೆಳೆಯಿಂದ ಬಂದ ಹಣದಿಂದ ಕುಟುಂಬದ ಜೀವನ ನಡೆಸುತ್ತಿದ್ದ. ಹೀಗಿರುವಾಗ ದುಷ್ಕರ್ಮಿಗಳು ರೋಜಾ ತೋಟ ಹಾಗೂ ಬೋರ್ವೆಲ್ಗೆ ಅಳವಡಿಸಿದ್ದ ಪ್ಯಾನಲ್ ಬೋರ್ಡ್ಗೆ ಬೆಂಕಿಯನ್ನ ಇಟ್ಟಿದ್ದಾರೆ. ಇದರಿಂದ ತೋಟದಲ್ಲಿನ ರೋಜಾ ಗಿಡಗಳು, ತೆಂಗಿನ ಮರಗಳು, ಹಲಸಿನ ಮರಗಳು, ಪ್ಯಾನಲ್ ಬೋರ್ಡ್, ಕೇಬಲ್ ವೈರ್, ಡ್ರಿಪ್ ಪೈಪ್ಗಳು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ವಿಚಾರ ತಿಳಿದ ರೈತ ಶ್ರೀನಿವಾಸ್ ತೋಟದ ಬಳಿ ಬಂದು ನೋಡಿದಾಗ ಅಷ್ಟೊತ್ತಿಗೆ ತೋಟ ಅರ್ಧದಷ್ಟು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದು ಕಂಡುಬಂದು ಕಣ್ಣೀರಿಟ್ಟಿದ್ದಾನೆ. ಅಂದಹಾಗೆ ರೈತ ಶ್ರೀನಿವಾಸ್ ತನ್ನ ಪಾಡಾಯಿತು, ತನ್ನ ತೋಟವಾಯಿತು ಅಂತ ಇದ್ದ. ಆದರೆ ಇದ್ದಕ್ಕಿದ್ದಂತೆ ತನ್ನ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ತೋಟಕ್ಕೆ ಯಾರೋ ದುಷ್ಕರ್ಮಿಗಳು ಬೆಂಕಿಯನ್ನ ಇಟ್ಟು ಲಕ್ಷಾಂತರ ರೂಪಾಯಿಗಳಷ್ಟು ಬೆಲೆ ಬಾಳುವ ಪ್ಯಾನಲ್ ಬೋರ್ಡ್, ಕೇಬಲ್ ವೈರ್, ಡ್ರಿಪ್ ಪೈಪ್ಗಳು ಹಾನಿಯಾಗಿದ್ದು ರೈತನ ಬದುಕಿಗೆ ತಣ್ಣೀರೆರಚಿದಂತಾಗಿದ್ದು ಅಧಿಕಾರಿಗಳ ನೆರವಿಗಾಗಿ ಅಂಗಲಾಚಿದ್ದಾನೆ. ನಲಗುಟ್ಟಪಾಳ್ಯ ಎಸ್ಗೋಲಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು, ಡಿಸ್ಟಿಕ್ಕು. ನಾವಿರೋ ಚಿಕ್ಕಬಳ್ಳಾಪುರದಲ್ಲಿ ತೋಟದ ಹತ್ರ ಸಂಜೆ ತೋಟದ ಹತ್ರ ಔಷಧಿ ಹೊಡೆಯೋಣ ಅಂತ ಬಂದರೆ, ಡ್ರಮ್ಗೆಲ್ಲ ನೀರು ಹಿಡಿತಿದ್ವಿ. ಬೆಳಗ್ಗೆ ಔಷಧಿ ಹೊಡೆಯೋಣ ಅಂತ ಬಂದರೆ ಯಾರೋ ಬೆಂಕಿ ಇಕ್ಬಿಟ್ಟವ್ರೆ. ಎಲ್ಲ ಟೋಟಲ್ ರೋಜಾ ಗಿಡಗಳಿಂದ ತೆಂಗಿನ ಮರಗಳು, ಹಣಸೆ ಮರಗಳು ಎಲ್ಲ ಟೋಟಲ್ ಸುಟ್ಟೋಗೈತೆ. ಯಾರಂತ ಗೊತ್ತಾಗ್ತಾ ಇಲ್ಲ. ಟೋಟಲ್ ವೈರು ಸುಟ್ಟೋಗೈತೆ. ಒಂದು ರೋಲ್ ವೈರು, ಪ್ಯಾನಲ್ ಬೋರ್ಡು, ಟೋಟಲ್ ಒಂದು ಪೀಚ್ ಸಮೇತ ಸುಟ್ಟೋಗೈತೆ. ರೋಜಾ ಗಿಡಗಳು ಟೋಟಲ್ ಸುಟ್ಟೋಗೈತೆ. ಯಾರಂತ ಗೊತ್ತಾಗ್ತಾ ಇಲ್ಲ ಸ್ವಾಮಿ. ನಿಮ್ಮ ಸರ್ಕಾರದಿಂದ ನಮಗೆ ಪರಿಹಾರನ ಕೊಡಿಸ್ಬೇಕಂತ ನಾವು ನಿಮ್ಮನ್ನು ವಿನಂತಿ ಮಾಡ್ಕೊತೀವಿ ಸ್ವಾಮಿ. ನನಗೆ ಜಾಸ್ತಿ ಅನ್ಯಾಯ ಆಗೈತೆ. ನಾನು ಬಡವನು, ಸುಮಾರು ಲಕ್ಷಲ್ ಬಂಡವಾಳ ಹಾಕಿ ಸ್ವಾಮಿ, ಕಣ್ಣಲ್ಲಿ ನೀರು ಬರ್ತದೆ ಸ್ವಾಮಿ. ಇದು ಬಂಡವಾಳ ಹಾಕಿಬಿಟ್ಟು ಸಾಲ ನನಗೆ ಅರ್ಧಿಲ್ಲ ಸ್ವಾಮಿ. ಲಕ್ಷಲ್ ಬಂಡವಾಳ ಹಾಕಿದ್ದೀನಿ. ಯಾರಂತ ಗೊತ್ತಾಗ್ತಾ ಇಲ್ಲ ಸ್ವಾಮಿ. ಇನ್ನು ಈ ವಿಚಾರ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಬೆಂಕಿಗೆ ಆಹುತಿಯಾದ ತೋಟಕ್ಕೆ ತೋಟಗಾರಿಕೆ ಅಧಿಕಾರಿಗಳು ರೈತನ ಪರ ನಿಲ್ತಾರಾ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.